ಆದರಣೀಯ ಇಲ್ಲಿ ಸೇರಿರುವಂತಹ ರೈತಾಪಿ ಬಂಧುಗಳೇ, ನಾವು ಅನೇಕ ಬಾರಿ ಈ ರೀತಿಯ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ನಮಗೆ ನೀತಿ ಸಂಹಿತೆಗಳು ಬೇರೆ ಬೇರೆ ಅಡಚಣೆಗಳು ಬಂದಾಗಲೂ ಕೂಡ ಈ ತನಕ ಮಲೆನಾಡು ಜನ ಹಿತರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಹೋರಾಟಕ್ಕೆ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಮ್ಮ ಉದ್ದೇಶ ಕೂಡ ಅದುವೇ, ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಹೋರಾಟ ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ಅನೇಕ ಅಧಿಕಾರಿಗಳಿದ್ದಾರೆ. ಅವರನ್ನು ಕೂಡ ನಾವು ನೆನಪು ಮಾಡಿಕೊಳ್ತಿದ್ದೇವೆ. ಒಂದು ಕಡೆಯಿಂದ ವಿರೋಧ ಇದ್ರೆ ಇನ್ನೊಂದು ಕಡೆಯಿಂದ ಡೆಮೋಕ್ರಸಿ ಉಳಿಸುವಂಥದ್ದು ಕೂಡ ಆಗ್ತಾ ಇದೆ. ಆದ್ದರಿಂದ ಇದು ನಮ್ಮ ಬದುಕಿನ ಪ್ರಶ್ನೆ. ಈ ಬದುಕಿನ ಪ್ರಶ್ನೆಗೋಸ್ಕರ ನಾವು ಇವತ್ತು ಒಟ್ಟು ನೋಡುವ ದೃಷ್ಟಿಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ದೃಷ್ಟಿಯಲ್ಲಿ ನಾವು ಕಾನೂನನ್ನು ಮೀರಿ ಪ್ರತಿಭಟನೆ ಮಾಡಿದ್ದೇವೆ ಎಂದುಕೊಂಡ್ರು ಕೂಡ ಅದು ಅಲ್ಲ. ನಾವು ಕಾನೂನು ಚೌಕಟ್ಟಲ್ಲೇ ಪ್ರತಿಭಟನೆ ಮಾಡ್ತೇವೆ. ನಾವು ಇವತ್ತು ಗಮನಿಸಿರಬಹುದು, ನಾವು ಮೊನ್ನೆ ನಾವು ಪತ್ರಿಕೆಯಲ್ಲಿ ನೋಡಿದ್ದೇವೆ, ಅಧಿಕಾರಿಯವರಿಗೆ ಸಮಸ್ಯೆ ಆದಾಗ ಕಾನೂನು ಉಲ್ಲಂಘನೆ ಮಾಡಿ ಅವರು ಪ್ರತಿಭಟಿಸುತ್ತಾರೆ. ಇವತ್ತು ನಮಗೆ ರೈತರಿಗೆ ಸಮಸ್ಯೆ ಆಗಿದೆ, ನಮ್ಮನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಕಂದಾಯ ಇಲಾಖೆ ಹಕ್ಕುಪತ್ರ ನೀಡಿದ್ದನ್ನು ಏಕಾಏಕವಾಗಿ ಬಂದು ನಮ್ಮನ್ನು ಮನೆಯಿಂದ ಎಳೆದಾಕಿ ನಮ್ಮ ಕೃಷಿ ಮಾಡಿದಂತ 100 ವರ್ಷದಿಂದ ಕೃಷಿ ಮಾಡಿದಂತ ಭೂಮಿಯನ್ನು ನಮ್ಮ ಕಣ್ಣೆದುರು ಕಡಿದು ಬಿಸಾಡಿ ದೌರ್ಜನ್ಯ ನಡೆಸುವಂತಹ ಫಾರೆಸ್ಟ್ ಇಲಾಖೆಯ ವಿರುದ್ಧ ಈ ಹೋರಾಟ. ಆದ್ದರಿಂದ ಒಂದು ಬಾರಿ 9 ಸಲ ಧಿಕ್ಕಾರ ಹಾಕಬೇಕು. ನಾವು ಕಸ್ತೂರಂಗನ ವರದಿಗೆ ಅಂತ ಹೇಳ್ತೇನೆ, ಧಿಕ್ಕಾರ 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 ಅಂತ 3 ಸಲ ಹೇಳಬೇಕು. 3 ಸಲ ಹೇಳ್ತೇನೆ ಧಿಕ್ಕಾರ, 9 ಸಲ ಧಿಕ್ಕಾರ ಹಾಕ್ಬೇಕು. 2 ಕೈಯನ್ನು ಮೇಲೆ ಎತ್ತಿ ಧಿಕ್ಕಾರ ಮಾಡಿ ಹೇಳಬೇಕು. ಕಸ್ತೂರಂಗನ ವರದಿಗೆ, ಕಸ್ತೂರಂಗನ್ ವರದಿಗೆ, ಕಸ್ತೂರಂಗನ್ ವರದಿಗೆ ಕೊನೆಯ ಬಾರಿ ಕಸ್ತೂರಂಗನ್ ವರದಿಗೆ. ಆದರಣೀಯ ಬಂಧುಗಳು, ನಾವು ಕಸ್ತೂರಂಗನ್ ವರದಿಯಲ್ಲಿ ಏನಿದೆ ನಾವು ಅದನ್ನು ಮುಖ್ಯವಾಗಿ ತಿಳಿದುಕೊಳ್ಳುವಂತ ಅವಶ್ಯಕತೆ ಇದೆ. ನಮಗೆ ಇವತ್ತು ಅನಿಸಿದೆ, ಇವತ್ತು ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ. ಉಪಸಮಿತಿಯ ಸಭೆಯಲ್ಲಿ ಕೈ ಬಿಟ್ಟದ್ದು, ಉಪಸಮಿತಿಯ ಸಭೆಯಲ್ಲಿ ಕೈ ಬಿಟ್ಟಿದೆ. ಈ ರೀತಿ 3 ಬಾರಿ ರಾಜ್ಯ ಸರ್ಕಾರ ಕೈ ಬಿಟ್ಟು ವರದಿಯನ್ನು ಕಳಿಸಿದೆ. ಆದರೂ ಕೂಡ ಪುನಃ ಅಧಿಸೂಚನೆ ಬರ್ತಾನೇ ಇದೆ. ಆದ್ದರಿಂದ ನಾವು ಜಾಗೃತರಾಗದಿದ್ರೆ ಮುಂದೊಂದು ದಿನ ನಾವು ಯೂಟ್ಯೂಬ್ಗಳನ್ನು ನೋಡಿ ಇತ್ತೀಚೆಗೆ 1, 2, 3 ತಿಂಗಳೊಳಗೆ ಎಷ್ಟು ಜನ ಶಾಸಕರುಗಳು ಅರಣ್ಯ ಇಲಾಖೆಯನ್ನು ಅಡ್ಡ ನೀವು ಜನರನ್ನು ರಕ್ಷಣೆಗೋಸ್ಕರ ಧಾವಿಸಿದ್ರು ಕೂಡ ಅವರ ಮೇಲೆ FIR ದಾಖಲು ಮಾಡಿ ಅವರನ್ನು ದೂಡಿ ಹಾಕಿ ಒತ್ತುವರಿ ತೆರವು ಮಾಡುವಂತದ್ದಾಗ್ತದೆ. ಆದ್ದರಿಂದ ಇವತ್ತು ಅರಣ್ಯ ಇಲಾಖೆಯವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೊಲೆ ಮಾಡ್ತಿದ್ದಾರೆ. ಇವತ್ತು ಕಂದಾಯ ಇಲಾಖೆ ಕೊಟ್ಟಂತ RTC ಹಕ್ಕುಪತ್ರವನ್ನು ರದ್ದುಗೊಳಿಸುತ್ತಿದ್ದಾರೆ. ರದ್ದುಗೊಳಿಸ ಆರ್ಡರ್ ಇಲ್ಲದಿದ್ರು ಅದರ ಕಂದಾಯ ಭೂಮಿಯ ಹಕ್ಕುಪತ್ರವನ್ನು ನೀವು ತೋರಿಸಿದ್ರು ಅದನ್ನು ಬಿಸಾಡಿ, ಅದನ್ನು ಹರಿದು ಬಿಸಾಡಿ, ನಮ್ಮ ಮುಖಕ್ಕೆ ಬಿಸಾಡಿ ಆ ದೌರ್ಜನ್ಯವನ್ನು ಮೆರೀತಾ ಇದ್ದಾರೆ. ಆದ್ದರಿಂದ ಇವತ್ತು 1 ಮನೆ 2 ಮನೆ 3 ಮನೆಗೆ ಆಗ್ಬೋದು, ನಾಳೆ ಒಂದು ದಿನ ನಮ್ಮೆಲ್ಲರ ಮನೆಗೆ ಬರ್ತದೆ. ಈ ರೀತಿಯ ನೀವು ಅಷ್ಟು ಮನೆ ಮಂದಿ ಎದುರುಗಡೆ ಗಂಡ ಹೆಂಡತಿಗಳು ನಾವು ಅಂಗಳಾಚಿ ಬೇಡುವಂತ ದೃಶ್ಯವನ್ನು ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ. ನಿಮಗೆ ಗೊತ್ತಿರಲಿ, ನಮ್ಮ ಹತ್ರ ದಾಖಲೆ ಸಹಿತ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ 71ನೇ ಇಸವಿದ ನಂತರ ಬಂದಂತ ಎಲ್ಲಾ ಹಕ್ಕುಪತ್ರ ಫೇಕ್, ಅದು ದಾಖಲೆ ಇಲ್ಲ. ಅದು ಅರಣ್ಯಕ್ಕೆ ಸಂಬಂಧಪಟ್ಟದ್ದು, ಅನಾಧಿಕೃತ ಕಂದಾಯ ಇಲಾಖೆ ಹಕ್ಕುಪತ್ರ ನೀಡಿದ್ದಾರೆ ಎಂಬುದನ್ನು ಅರಣ್ಯ ಇಲಾಖೆ ಅವರು ನಮಗೆ ಮಾಹಿತಿ ಹಾಕಲಿ ದಾಖಲೆ ಸಹಿತ ಕೊಟ್ಟಿದ್ದಾರೆ. ಆದ್ದರಿಂದ 70ನೇ ಇಸವಿನ ನಂತರ ಬಂದಿರುವಂತಹ ಹಕ್ಕುಪತ್ರ ನಿಮ್ಮದು ದಾಖಲೆ ಇಲ್ಲ, ಅದು ಫೇಕ್ ಅಂತ ಇವತ್ತು ಅರಣ್ಯ ಇಲಾಖೆ ಅವರು ಹೇಳಿದ್ದಾರೆ. ಕಂದಾಯ ಇಲಾಖೆ ಅವರು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು. ಇವತ್ತು ನೀತಿ ಸಂಹಿತೆಯಿಂದ ಪ್ರತಿಭಟನೆ ಮಾಡಿ ಅಂತ ಹೇಳುವುದಲ್ಲ, ನೀವು ಕೊಟ್ಟಿರುವಂತಹ ಹಕ್ಕುಪತ್ರ ಫೇಕ್ ಅಂತ ಅರಣ್ಯ ಇಲಾಖೆ ಬಂದು ನಮ್ಮನ್ನು ಒತ್ತುವರಿ ತೆರವು ಮಾಡ್ತಾರೆ.
ತಕ್ಷಣ ನೀವು ಸುತ್ತೋಲೆ ಹೊರಡಿಸಿ 29ನೇ ತಾರೀಕಿನ ತನಕ ನೀತಿ ಸಂಹಿತೆ ಇದೆ. ಅದರ ನಂತರ ಹಕ್ಕುಪತ್ರವನ್ನು ಬೇಕಂತ ಹೇಳಿ ಒತ್ತುವರಿ ತೆರವು ಮಾಡಿದ ನೀವು ತಕ್ಷಣ ಅರಣ್ಯ ಇಲಾಖೆಗೆ ಸುತ್ತೋಲೆ ಹೊರಡಿಸಿ. ಆ ತಾಕತ್ತಿದ್ರೆ ಮಾತ್ರ ನಮ್ಮನ್ನು ತಡೆಗಟ್ಟಿ. ನಾವು ಕಾನೂನು ಬಿಟ್ಟು ಹೋರಾಟ ಮಾಡುವುದಿಲ್ಲ ಬಂಧುಗಳೇ, ಕಾನೂನು ಬಿಟ್ಟು ಹೋರಾಟ ಮಾಡುವುದಿಲ್ಲ. ಆದ್ದರಿಂದ ನಿಮ್ಮ ತಪ್ಪುಗಳನ್ನು ಅನುಸರಿಸಿ ನೀವು ಮಾಡಿದ ತಪ್ಪಿಗೆ ನಮ್ಮನ್ನು ಯಾಕೆ ಬಲಿ ಕೊಡ್ತಿದ್ದೀರಿ? ನಾವು ಅದಕ್ಕೋಸ್ಕರ ನಿಮಗೆ ಗೌರವ ಕೊಟ್ಟು ಯಾವುದೇ ರೀತಿಯ ಕಾನೂನು ಉಲ್ಲಂಘನೆ ಮಾಡುವುದಿಲ್ಲ. ಯಾವುದೇ ರೀತಿಯ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿದ ಉದಾಹರಣೆಗಳು ರೈತರಲ್ಲಿ ಇಲ್ಲ. ಈಗಾಗಲೇ ಭೂ ಪರಿವರ್ತನೆ ನಿಲ್ಲಿಸಿದಿರಿ, ಈಗಾಗಲೇ ಕೋವಿ ಪರವಾನಿಗೆ ನಿಲ್ಲಿಸಿದಿರಿ. ಬಂಧುಗಳೇ ನೆನಪಿಟ್ಟುಕೊಳ್ಳಿ, ಕೋವಿ ಪರವಾನಿಗೆ ಕೊಟ್ಟಿರುವುದು ಏನು ಹೋರಾಟಕ್ಕೋಸ್ಕರ ಅಲ್ಲ. ನಾವು ನಟ್ಟಂತಹ ಗಿಡಗಳನ್ನು, ನಾವು ಮಾಡಿದಂತ ಕೃಷಿಯನ್ನು ರಕ್ಷಣೆಗೋಸ್ಕರ ಪ್ರಾಣಿಗಳು ಬಂದಂತ ಸಂದರ್ಭದಲ್ಲಿ ಅದನ್ನು ಗಾಳಿಗುಂಡು ಹಾರಿಸಿ ಓಡಿಸಲಿಕ್ಕೋಸ್ಕರ ಕೋವಿ ಪರವಾನಿಗೆ ಕೊಟ್ಟಿದ್ದಾರೆ. ಅದನ್ನು ನೀವು ಇವತ್ತು ಕಸಿದುಕೊಳ್ತಿದ್ದೀರಿ. ಇವತ್ತು ಲಕ್ಷ ನಾನು ಇಲ್ಲಿ ಹೇಳಿದ ಸೂಕ್ತವಾಗುತ್ತಿಲ್ಲ. ಇವತ್ತು ಲಕ್ಷ ಲಂಚ ಕೊಟ್ಟು ಹಕ್ಕುಪತ್ರ ಕೊಟ್ಟಿದ್ದೀರಿ ನೀವು. ಅದನ್ನು ದಯವಿಟ್ಟು ನಮ್ಮ ರೈತರಿಗೆ KS, IAS, IPS, IAS ಎಂಬ ಗಳ ಒಂದು ಎಕ್ಸಾಮ್ ಮಾತ್ರ ಬರೆದು ಅಲ್ಲಿ ಅಧಿಕಾರದಲ್ಲಿ ಕೂತಿದ್ದಾರೆ. ಆದ್ರೆ ನಾವು ನಿಮ್ಮ ತರನೇ ಓದಿದ್ದೀವಿ, ನಿಮ್ಮ ತರನೇ ಕಾನೂನು ಅಧ್ಯಯನ ಮಾಡಿದ್ದೀವಿ, ನಿಮ್ಮ ತರನೇ ನಾವಂತ ರೈತರು, ವಿದ್ಯಾವಂತ ರೈತರು. ಬಂಧುಗಳೇ, ಇವತ್ತು